ಗಣೇಶ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಮೀಟಿಂಗ್ ಆಗ್ತಿದ್ದೀನಿ. ಗಾಳಿ ಎಲ್ಲ ಇಸ್ಕೊಂಡು ಒಬ್ಬಪ್ಪ ಹೆಂಗೆಂಗೋ ಓಡಿಸ್ತಾನೆ ಗಾಡಿನ. ಬಾರ ಯಾಕೋ ಪೀಸ್ ಬೇರೆ ಕಡೆ ಎಲ್ಲ 25-30 ರೂಪೀಸ್ ಪಫ್. ಅವಾಗ ಅವ್ರು ಡೌ ಜೊತೆ ಅನ್ಕೊಂಡೆ ಗೈಸ್, ಅವ್ರು ಡೌ ಜೊತೆ ಅಲ್ಲ, ಅವ್ರ ತಂಗಿ ಜೊತೆ ಮಾತಾಡ್ತಿರೋದು ಗೈಸ್. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನಮ್ಮ ಮನೆ ಇದ್ದೀನಿ. ಇವಾಗ ನಾನು ಇದು ಎಡಿಟಿಂಗ್ ಕ್ಲಾಸ್ ಕೊಡ್ತಾಯಿದ್ದೀನಿ. ಬ್ಲಾಗ್ ಇವಾಗ ನೆಕ್ಸ್ಟ್ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು. ಇದು ಆಟೋಮೆಟಿಕ್ ಅದಾಗಿ ಆಡಾಯಿತು, ಅದಾಗಿ ಆಗ್ತಾಯಿದೆ ಗೈಸ್. 2 ಪಾಯಿಂಟ್ ಪೆಟ್ರೋಲ್ ಐತೆ ನನ್ನದಲ್ಲಿ. ನಾನು ಇವಾಗ ಕ್ಲಾಸ್ ಕೊಡ್ತಿದ್ದೀನಿ. ಸೇಫ್ಟಿ ಹೆಲ್ಮೆಟ್ ಹಾಕ್ಕೊಬೇಕು. ಹೆಲ್ಮೆಟ್ ಹಾಕ್ಕೊಂಡಿದ್ರೆ ನಮ್ಮ ಲೈಫ್ಗೆ ಡಿಸ್ಟರ್ಬ್ ಆಗ್ತದೆ ಗೈಸ್. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಎಷ್ಟು ಬರ್ತದೆ ಆಗಬೇಕು ಗೈಸ್. ನೀವು ಎಡಿಟಿಂಗ್ ಕ್ಲಾಸಿಗೆ ಸೇರ್ಕೊಬೇಕಂದ್ರೆ ಸೇರ್ಕೊಳ್ಳಿ. ಬಂತು ನೋಡಿ ಗೈಸ್, ಆರೆಂಜ್ ಕ್ಲೋಸ್ ಮಾಡಿಬಿಟ್ಟು ಶುರುವಾಗಿದೆ. ಶುರು ಹೋಯ್ತಿದೆ ಗೈಸ್. ನೀವು ಯಾರು ಎಡಿಟಿಂಗ್ ಕ್ಲಾಸ್ ಸೇರ್ಕೊಬೇಕಂದ್ರೆ ಚಾನಲ್ ಜೊತೆ ಸೇರ್ಕೊಳ್ಳಿ. ಫೀಸು 10,000. ಆಮೇಲೆ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಮಾತ್ರ 2,000 ಎಕ್ಸ್ಟ್ರಾ ಆಗಿದೆ. ಬೇಗ ನೋಡಿ. ಓಪನ್ ಚೊಟ್ಟಿ ಬಿಚ್ಬಿಟ್ಟು ನಾವು ಹೊರಗಡೆ. 3 hours later. ಗೈಸ್ ಕ್ಲಾಸ್ ಮುಗಿಸ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಕೆಳಗಡೆಗೆ. ಕ್ಲಾಸು ಸ್ವಲ್ಪ ವಿಶೇಷ ಐತೆ, ಅದು ಮನೆ ಹೋಗಿ ಮಾಡ್ಕೊಬೇಕು. ಗಾಡಿ ಇಲ್ಲೇ ನಿಲ್ಲಿಸಿದೆ, ಗಾಡಿ ಅಲ್ಲೇ ನಿಲ್ಲಿಸಿದೆ. ಅಲ್ಲೋಗಿ ಗಾಡಿ ತಗೊಂಡು ಕ್ಲಾಸಿಂದ ಬಂದು ಮನೆಗೆ ಬ್ಯಾಗ್ ಇಟ್ಕೊಂಡು ಇವ್ನು ಎತ್ಕೊಂಡಿದ್ದೀನಿ. ಮಾವ ಅಂತ ಬಂದ, ಇವ್ನು ಎತ್ಕೊಂಡಿದ್ದೀನಿ. ಹೊಟ್ಟೆ ಬೇರೆ ಸರಿ ಇದೆ. ನಮ್ಮಮ್ಮ ಇನ್ನೂ ಅಡುಗೆ ಮಾಡ್ತಿದ್ದಾರೆ. ಗೈಸ್ ನಾನು ಫ್ರೆಂಡ್ ಮನೆ ಹೋಗ್ತಾಯಿದ್ದೀನಿ ಗಾಡಿ ಇಟ್ಕೊಂಡು. ಯಾರ ಮನೆ ಅಂತ ತೋರಿಸ್ತೀನಿ, ಯಾರ ಮನೆ ಅಂತ. ಇಲ್ಲೇ ಬಂದಿದ್ದೆ ಫ್ರೆಂಡ್ ಮನೆ ಹತ್ರ. ನೋಡಿ ಗಣೇಶ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಮೀಟಿಂಗ್ ಆಗ್ತಿದ್ದೀನಿ. ಮೀಟಿಂಗ್ ಮಾಡ್ತಾಯಿದ್ದಾರೆಲ್ಲ. ನನ್ನ ಕ್ಲೇನ ಶೂಟ್ ಆಗ್ತಾಯಿದ್ದೆ ಇವನು. ಸರಿ, ಇವಾಗ ಇದೆಲ್ಲ ಬುಡ್ಗಿದ್ರೆ ಆಮೇಲೆ ಅಲ್ಲಿ ಗೈಸ್ ಇಲ್ಲಿ ನಮ್ಮ ಫ್ರೆಂಡ್ ಆಕಾಶ್ ಗೌಡ ನೋಡಪ್ಪ, ಇಲ್ಲಿ ಗಾಳಿ ಎಲ್ಲ ಇಸ್ಕೊಂಡು ಒಬ್ಬಪ್ಪ ಹೆಂಗೆಂಗೋ ಓಡಿಸ್ತಾನೆ ಗಾಡಿನ. ಬಾರ ಯಾಕೋ ಅಜೀಬ್ ಆಗೋಯ್ತು ಗೈಸ್. ಮನೆ ಹತ್ರ ಬಂದು ಪೆಟ್ರೋಲ್ ಕಮ್ಮಿ ಐತೆ, ಅದಕ್ಕೆ ಪೆಟ್ರೋಲು ಗಾಡಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ನಾನು ಇವಾಗ ಎಲ್ಲ ಹೋಗ್ತಿದ್ದೀನಿ ಅಂದರೆ ಫೀಲ್ಡ್ ಬರ್ತಿದ್ದೀನಿ. ಫೀಲ್ಡ್ ಹೋಗಿ ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ, ಎಲ್ಲ ಅಲ್ಲೇ ಇರ್ತಾನೆ ನಮ್ಮ ಫ್ರೆಂಡ್ಸ್ ಎಲ್ಲ. ಬನ್ನಿ ಗೈಸ್, ನನಗೆ ಪಫ್ ತಿನ್ಬೇಕು ಅನಿಸೈತೆ. ಜೋಬರ್ ಹತ್ತಪ್ಪ ಐತೆ, ಇದು ಫ್ಯಾಂಟಲ್ಲಿ ತಿರ್ಗಾ ಹತ್ತಪ್ಪ ಐತೆ. ಅಲ್ಲೋಗಿ ಎಗ್ ಪಫ್ ತಿನ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಎಗ್ ಪಫ್ ತಿಂತಾಯಿದ್ದೀನಿ. ಇಲ್ಲಿ ಚೆನ್ನಾಗಿರ್ತದೆ ಪಫು. ನೋಡಿ ಬರೀ 20 ರೂಪೀಸ್. ಬೇರೆ ಕಡೆ ಎಲ್ಲ 25-30 ರೂಪೀಸ್ ಎಗ್ ಪಫು. ನಮ್ಮ ಮನೆ ಫುಲ್ ಕಾಸ್ಟ್ಲಿ. ಎಗ್ ಪಫ್ ತಿನ್ಕೊಂಡು ಫೀಲ್ಡ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ಫೀಲ್ಡ್ ಬಂದೇ ಬಂತು. ಫೀಲ್ಡ್ ಹೊರಗಡೆ ಆಮೇಲೆ ಅಲ್ಲೇ ಕೂತಿರ್ತಾರೆ ಮುಂದೆನೇ. ಗೈಸ್ ಅದು ಯಾರ ಜೊತೆ ಮಾತಾಡ್ತಾರೆ ಗೊತ್ತಿಲ್ಲ ಅವನು. ನಾನು ಫೋನ್ ಮಾಡಿದ್ರೆ ಫೋನ್ ಐತಿಲ್ಲ ಗೈಸ್. ಅವನು ಅಲ್ಲಿ ಕುತ್ಕೊಂಡು ಒಯ್ದು ಕಡೆ ಸ್ವಲ್ಪ ಮಾತಾಡ್ತಾ ಇದ್ದ ನೋಡಿ. ನಾನು ಫೋನ್ ಮಾಡಿದ್ರೆ ಫೋನ್ ಐತಿಲ್ಲ ಅವನು ಅಂತ. ಅವನೇನೇ ಬೇರೆಯವ್ರ, ಯಾರೋ ಬೇರೆ ಗೈಸ್. ಎಲ್ಲಿದೆ ನೀನು?
ಗೈಸ್ ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಫೀಲ್ಡ್ ಬಂದಿದೆ ಅನ್ನೋ ಕರ್ಕೊಂಡು ಫೀಲ್ ಇನ್ಸ್ಪೆಕ್ಟರ್ಸು ನಾನು ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಗೆ. ನಮ್ಮ ಅಕ್ಕನ ಮನೆಯಲ್ಲಿ ಇದೇನೋ ಹಾಸಿಗೆ ಮಂಚ ಎಲ್ಲ ಬಂದೈತಂತೆ ಊರಿಂದ. ಅದು ನೋಡಿ ಗೇಟ್ ಹೊರಗಡೆ ಇಟ್ಬಿಟ್ಟು ಬರೋದು ಅಷ್ಟೇ. ಬನ್ನಿ ಹೋಗೋಣ. ನಮ್ಮ ಅಕ್ಕನ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಅಕ್ಕ ನಮ್ಮ ಅತ್ತೆ ನಮ್ಮ ಅಪ್ಪ ಇನ್ನೂ ಬಂದಿಲ್ಲ ಇಲ್ಲಿಗೆ. ನೋಡೋಣ ಇವನು ಅವ್ಳ ಡವ್ ಜೊತೆ ಮಾತಾಡ್ತಾ ಇದ್ದೀನಿ. ಇವನು ಫುಲ್ ಬ್ಯುಸಿಯಾಗಿದ್ದಾನೆ ಇವನು. ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕನ ಕಾಯ್ತಾ ಇದ್ದೀನಿ ನಾನು. ಇನ್ನೂ ಬಂದಿಲ್ಲ ನೋಡಿ. ಫೋನ್ ಮಾಡಿದ್ದೆ ಇನ್ನೂ 1 hour ಆಯ್ತದೆ ಬರೋಕ್ಕೆ. ಅದಕ್ಕೆ ನಾವು ತಿರ್ಗಾ ಅದೇ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಫೀಲ್ಡ್ಗೆ. ಅವಾಗ ಅವ್ಳು ಡವ್ ಜೊತೆ ಅನ್ಕೊಂಡೆ ಗೈಸ್. ಅವ್ಳು ಡವ್ ಜೊತೆ ಅಲ್ಲ, ಅವ್ಳು ತಂಗಿ ಜೊತೆ ಮಾತಾಡೋದು. ಅವನು ಮಾತಾಡ್ತಿರೋದು ಡವ್ ಜೊತೆ ಅಲ್ಲ, ತಂಗಿ ನನ್ನ ಹತ್ರ ಐತೆ. ಇಲ್ಲಿ ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಅಕ್ಕಂಗೆ ಅಲ್ಲಿಂದ ವಾಪಸ್ ಬರೋದು ಅಷ್ಟೇ. ಇಲ್ಲೇ ಪಾರ್ಕ್ ಬಂದಿದ್ದೀವಿ ನಮ್ಮ ಮನೆಗೆ ಹೋಗ್ಬಿಟ್ಟು. ಬರೀ ಇಲ್ಲೇ ಹೋಗ್ಬರೋಣ ಅಲ್ಲೋಣ ಬನ್ನಿ. ಇದು ಶ್ರೀನಗರ ಬಸ್ ಸ್ಟಾಪ್ ಪಾರ್ಕ್ ಇದು. ಅವ್ರಿ ಎಲ್ಲ ನೀಟಾಗಿರೋ ಜಾಗ ನೋಡ್ಬಿಟ್ಟು ಕುತ್ಕೊಬೇಕು. ನಮ್ಮ ಮನೆ ಕೀಕ್ ಹೋಗ್ಬಿಟ್ಟು ನಮ್ಮ ಕನಕ ಬಂದಿರು ಕುತ್ಕೊಬೇಕು. ಸ್ವಲ್ಪ ಇಲ್ಲಿ ಕುತ್ಕೊಂಡ್ರೆ ಮೈಂಡ್ ಫ್ರೀ ಆಯ್ತದೆ ಗೈಸ್. ನೀವು ಫ್ರೀ ಆಯ್ತದೆ ಬಂದು ಕುತ್ಕೊಡಿ. ಇಲ್ಲಿ ಸೀಟು, ಈ ಸೀಟಲ್ಲಿ ಆ ಕಡೆ ಹೋಗ್ಬೇಕಾ? ಇದು ಏನಾಗಿದೆ ಇಲ್ಲೇನೋ ಬಿದ್ದೈತೆ ಗಾಯ್ಸ್. ನಾನು ಸ್ವಲ್ಪ ಸೈಡಾಗಿ ಕುತ್ಕೊಂಡಿದ್ದೀನಿ ಅಷ್ಟೇ. ಗೈಸ್ ಫೋನಲ್ಲಿ ಚಾರ್ಜರ್ ಇಲ್ಲ. ಮನೆಗೆ ಬಂದಿದ್ದೀನಿ. ಚಾರ್ಜರ್ ಹಾಕ್ಬಿಟ್ಟು ತಿರ್ಗಿ ಆಚೆ ಹೋಗ್ತೀನಿ. ಮನೆಯಲ್ಲಿದ್ದು ಇದು ಬೋರ್ ಆಯ್ತದೆ. ಮನೆಯಲ್ಲಿದ್ದು ಇದು ಬೋರ್ ಆಯ್ತದೆ. ಅದಕ್ಕೆ ಮನೆಗೆ ಬಂದಿದ್ದೀನಿ. ಇವಾಗ ಚಾರ್ಜರ್ ಹಾಕ್ಬಿಟ್ಟು ಹೋಗ್ತೀನಿ. ಇಲ್ಲಿ ಏನು ಮಾಡ್ತಾರೆ ನಮ್ಮ ಮಕ್ಕಳ ಮಗ. ಚಾರ್ಜರ್ ಗೈಸ್ ಇವಾಗ ನಾನು ನಮ್ಮ ಅಕ್ಕನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಗಾಡಿಗೆ ಇಸ್ಕೊಬೇಕು. ಹೆಲ್ಮೆಟ್ಟು, ಗಾಡಿ ಕೀ ಹೆಲ್ಮೆಟ್ ಎತ್ಕೊಬೇಕು. ಹೋಗ್ತಾ ಇರೋದು ಏನಾಗೈತೆ ಗೈಸ್. ಇಲ್ಲಿ ನಮ್ಮ ಅಕ್ಕನ ಆಫೀಸ್ ಹತ್ರ ಬಂದಿದ್ದೀನಿ. ನಮ್ಮ ಅಕ್ಕನ ಕರ್ಕೊಂಡೋಗಿ ನಮ್ಮ ಮನೆಗೆ ತಂದ್ಬಿಟ್ಟು ಆಚೆ ಫ್ರೆಂಡ್ಸ್ ಹತ್ರ ಹೋಗ್ಬೇಕು. ಫೋನ್ ಮಾಡಿದ್ದೆ ನಮ್ಮ ಫ್ರೆಂಡು, ಹೋಗ್ಬೇಕು. ಗೈಸ್ ನನ್ನ ಫೋನಲ್ಲಿ ಚಾರ್ಜರ್ ಇದ್ದಿಲ್ಲ. ಇಲ್ಲೇ ಪಿನ್ ಐತೆ ಚಾರ್ಜರ್ ಹಾಕೋಕ್ಕೆ. ವೈರ್ ಮಾತ್ರ ತೊಗೊಂಬಂದಿದ್ದೆ, ಇಲ್ಲ ಹಾಕ್ಕೊಂಡಿದ್ದೀನಿ ಚಾರ್ಜರು. ಗೈಸ್ ನನ್ನ ಫ್ರೆಂಡ್ ಹರ್ಷ ಫೋನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅವಾಗೆ. ಇಲ್ಲೇ ಪಾರ್ಕ್ ಮುಂದೆನೂ ಕೂತಿದ್ದಾನಂತೆ. ನಮ್ಮ ಮನೆ ಪಾರ್ಕ್ ಮುಂದೆ ಗೈಸ್. ಇಲ್ಲೇ ಇದ್ದೀನಂದ. ಅದು ಎಲ್ಲಿದ್ದಾನೆ ಗೊತ್ತಿಲ್ಲ. ಇಲ್ಲೇ ಕೂತಿದ್ದೆ ಅಲ್ಲೇ ಎಲ್ಲಿ ಗೈಸ್. ಅಲ್ಲೇ ಕೂತಿದ್ದಾನೆ ನಮ್ಮ ಹುಡುಗ ರವರ್ ಬಾಯಿ. ನಿಮಗೆ ಗೈಸ್ ಪೂರ್ವಿ ಜೊತೆ ಮಾತಾಡ್ತಿದ್ದಾನೆ ನೋಡಿ. ಕರಿಯೋಣ. ಎಲ್ಲಿದ್ಯಾ? ಕರೆಕ್ಟಾಗಿ ಹೇಳೋ. ಕರಿಯೋಣ ಬನ್ನಿ. ಇಲ್ಲೇ ಬನ್ನಿ. ಬಸ್ಸೇ ಬರಲ್ಲ ಅಲ್ಲೇ ಎಲ್ಗೋಬೇಕು. ಮತ್ತೆ ಇವಾಗ ಕರೆಕ್ಟಾಗಿ ಒಂದು ಡಿಸಿಷನ್ ಹೇಳಪ್ಪ. ನಾನು ಫೋನ್ ಹಾಕ್ತೀನಿ ವಿಜಯವ್ರ ಅಮ್ಮಂಗೆ. ಗೈಸ್ ಅದವ್ರ ಅಮ್ಮಂಗೆ ಫೋನ್ ಮಾಡಿ. ಪಾರ್ಕ್ ಹೋಗೋರಲ್ಲ ನನ್ನೇ ನೋಡ್ಕೊಂಡು ವಿದ್ಯಾ ಫೀಲ್ಡಾ ಅದಂತ ಫೀಲ್ಡ್ ಎಲ್ಲ ಐತಪ್ಪ. ವಿದ್ಯಾ ಫೀಲ್ಡ್ ವಿದ್ಯಾ ಅಂತೆ ಅವನು. ಅವ್ಳು ಡವ್ ಹೆಸ್ರನ್ನೇ ಹೇಳ್ತಾವನು ಅವನು. ಗೈಸ್ ನೋಡಿ ಗೈಸ್, ಅವ್ಳು ಡವ್ ಹೆಸ್ರು ಹೇಳ್ತಾನೆ ವಿದ್ಯಾ ಫೀಲ್ಡ್ ಅಂತೆ. ಯಾವುದೋ ಮಧುರಮ್ಮ ಫೀಲ್ಡ್. ಇವಾಗ ಕರೆಕ್ಟಾಗಿ ಒಂದು ವಿದ್ಯೆ ಹೇಳಪ್ಪ. ಮಧುರಮ್ಮ ಫೀಲ್ಡ್ ಇದ್ದಾನಂತೆ. ಲೋಯ್ತಾ ಇದ್ದೀನಿ ನಾನು ಮತ್ತೆ ಹರ್ಷ. ಪಾರ್ಕ್ ಮಚ್ಚಿ ಪಾರ್ಕ್ ಗೈಸ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಪುರಿ ಅವನು ಅಲ್ಲಿದ್ದಾನೆ ನೋಡಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪುರಿ ನೋಡಿ ಗೈಸ್. ಎಲ್ಲರನ್ನೂ ಅಚ್ಚುಮೆಚ್ಚಿನ ಪುರಿ ಲವರ್ ಬಾಯ್ ಅಂತಾರೆ. ಇವನು ನಂಬರ್ 1 ಲವರ್ ಬಾಯ್, ಇವನು ನಂಬರ್ 2 ಲವರ್ ಬಾಯ್. ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಇವಾಗ ಇದು ಸೋಫಾ ಎತ್ಕೊಂಬಂದು, ಸೋಫಾ ಅಂತೀನಿ ಸಾರಿ, ಹಾಸಿಗೆ ಎತ್ಕೊಂಬಂದಿದ ಮೇಲೆ ಪಾಪ ಅವಾಗ ಅವ್ರು ಯಾರೋ ಊರಿಂದ ತೊಗೊಂಬಂದಲ್ಲ, ಅವ್ರು ತೊಗೊಂಬಂದು ಮೇಲೆ ಇಕ್ಕಿದ್ದಾರೆ. ನಮ್ಮ ಅಕ್ಕನ ಮಗ ಇದು ಮಂಚ ಫಿಕ್ಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾ ಇರೋದೆ ನಾನು. ಏನು ಹಾಕ್ಬೇಕು ಲೈಟಾ
ಹಾಕ್ತೀನಿ ನೋಡಿ ಗೈಸ್, ನಾನು ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದೇನೆ, ದೊಡ್ಡ ಮನುಷ್ಯನು. ನಾವು ಇದು ಹಾಕಾಯ್ತು, ಫಿಕ್ಸ್ ಮಾಡಿರ್ತೀವಿ. ಇವಾಗ ನಂದು ಮನೆಗೆ ಹೋಗ್ಬೇಕು, ನನ್ನ ಕೆಲಸ ಮುಗೀತು, ಇದು ಹಾಕಿ ಫಿಕ್ಸ್ ಮಾಡಾಯಿತು. ಇವಾಗ ನಾನು ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ನಾವು ಬರೋದಷ್ಟೇ. ನೋಡಿ ಗೈಸ್, ಹೆಂಗೆ ಆಟ ಹಾಕೊಂಡು ಹೆಂಗೆ ಮನ್ಕೊಂಡಿದ್ದೆ ನೀವು, ಖುಷಿ ಆಗ್ತಾ ಇದ್ದೇನೆ. ಈರಾ ಬಾಯ್ ಬಾಯ್ ಅಣ್ಣ, ಬಾಯ್ ಬನ್ನಿ ಬನ್ನಿ ಗೈಸ್, ಹೋಗೋಣ. ಬಾಯ್ ದೇವಿಕ್, ಬಾಯ್ ಗೈಸ್. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ, ನನ್ನ ಕಾಲು ಐತಿ, ನನ್ನ ಕಾಲು ಇಲ್ಲಿ ಮಂಚದ ಮರದ ಪೀಸ್ ಬಿದ್ದೋಯ್ತು, ಇಲ್ಲಿ ನೋವ್ತೈತೆ, ಸಖತ್ ನೋವ್ತೈತೆ ಇದಂತೂ. ನೋಡಿ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಊದ್ಕೊಂಬಿಟ್ಟೈತೆ. ಆಮೇಲೆ ಈ ಕಾಲದ್ದು ಈ ಬೆಲ್ಲೈತಲ್ಲ, ಬೆಳಗ್ಗೆ ಇದ್ಬಿರೈತೆ ಕಾಲದ್ದು ಮುಚ್ಚಳ ದಬ್ಬಂತ ಕಿಚನಲ್ಲಿ ಗೆರೆದ ಬೆಲ್ಲು ಸಕ್ಕತ್ತಿಂದ. ಇದಕ್ಕಿಂತ ಇದೇ ನೋವ್ತಾ ಇರೋದು ನನಗೆ, ಇದಕ್ಕಿಂತ ಇದೆ ತುಂಬ ನೋವ್ತೈತೆ ಗೈಸ್. ನೋಡಿ ನೋಡಿ ಬ್ಲ್ಯಾಕ್ ಆಗಿ ಉಟ್ಕೊಂಬಿಟ್ಟೈತೆ. ಬನ್ನಿ ನಮ್ಮ ಮನೆ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತೀರಿ. ಓಕೆ ಗೈಸ್, ಬಾಯ್.